ಸರ್ ಹೇಳ್ತಾ ಇದ್ರು ಮರ್ಸಿಡೀಸಲ್ಲಿ ಬಂದು ಹೆಣ್ಮಕ್ಳು ಒಬ್ರು ಯಾರನ್ನೋ ನೋಡಿದ್ರು ಇಳಿದು ಬಸ್ ಹತ್ತಿದ್ರು ಅಂತ. ಒಬ್ರು ಇರ್ಬೋದು ಸರ್, ಬಟ್ ಲಕ್ಷಾಂತರ ಗಾರ್ಮೆಂಟ್ ಹೆಣ್ಮಕ್ಳಾಗ್ಬೋದು, ಮನೆ ಕೆಲಸ ಮಾಡೋ ಹೆಣ್ಮಕ್ಳಾಗ್ಬೋದು, ಇವ್ರು ನಮ್ಮ ಕಣ್ಣು ಕಾಣ್ತಾರೆ. ಶಕ್ತಿ ಯೋಜನೆ ಪಡಿತಾ ಇರೋರು ಯಾವುದಾದ್ರೂ ಒಂದು ನೀವು ಪಾಲಿಸಿ ತೋರಿಸ್ಬಿಡಿ ಈ ದೇಶದಲ್ಲಿ ಯಾವುದಕ್ಕೆ ಲೂಪ್ ಹೋಲ್ ಇಲ್ಲ ಅಂತ. ಇರ್ತವೆ ಸರ್. ಅದರಲ್ಲೂ ಇದು ಹೆಣ್ಮಕ್ಳಿಗಾಗಿರೋದ್ರಿಂದ ಈ ಒಂದು ಯೋಜನೆಗಳು ಹೆಣ್ಮಕ್ಳನ್ನ ರಾಮ್ ಮನೋಹರ್ ಲೋಹಿಯಾ ಅವರು ದಲಿತರು ಅಂತ ಕರೀತಾರೆ ಸರ್. ಪ್ರತಿಯೊಂದು ಕಮ್ಯುನಿಟಿಯಲ್ಲೂ ಅವರವರ ಕಮ್ಯುನಿಟಿಯಲ್ಲಿ, ಅದು ಎಕನಾಮಿಕ್ ಕಮ್ಯುನಿಟಿ ನೀವು ತಗೋಬೋದು, ಜಾತಿಗಳು ತಗೋಬೋದು, ಧರ್ಮ ತಗೋಬೋದು, ಅದರಲ್ಲಿ ಒಂದು ವಲ್ನರಬಲ್ ಸೆಕ್ಷನ್ ಅಂದರೆ ಹೆಣ್ಮಕ್ಳು. ದಟ್ ಈಸ್ ಒನ್ ಆಫ್ ದ ರೀಸನ್ಸ್ ನಾವು ಎಲ್ಲ ಗ್ಯಾರಂಟಿಗಳು ವಿಮೆನ್ ಫೋಕಸ್ಡ್ ಮಾಡಿದ್ದು ಸರ್. ಒಂದು ಮತ್ತೊಂದು ವಿಷಯ ಹೇಳ್ತಾ ಇದ್ರು, ಏನು ಜನ ಕೆಲ್ಸಕ್ಕೆ ಬರ್ತಿಲ್ಲ, ಸುಪ್ರೀಂ ಕೋರ್ಟ್ ಹೇಳ್ತು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲ ಅದು, ಅದು ಆ ಒಂದು ಜಡ್ಜ್ನ ಒಂದು ವೈಯಕ್ತಿಕ ವಿಚಾರ ಇರ್ಬೋದು. ಬಟ್ ಇಟ್ಸ್ ಅನ್ ಆರಿಸ್ಟೋಕ್ರಾಟಿಕ್ ಮೈಂಡ್ಸೆಟ್ ಟು ಸೇ ಒಬ್ಬ ಮನುಷ್ಯ ಅವ್ರ ಮನೆಗೆ ಅಕ್ಕಿ ಕೊಟ್ಟು ಉಪವಾಸ ಇರಬೇಡ ಅಂತ ಹೇಳಿದ ತಕ್ಷಣ ಆ ಮನುಷ್ಯ ಲೇಜಿ ಆಗ್ತಾನೆ. ಅಂದರೆ ನೀನು ಉಪವಾಸ ಇರು, ಬಾ ನಮ್ಮ ಹತ್ರ ಕೆಲಸ ಮಾಡು ಅನ್ನೋದು ತಪ್ಪು. ಜೊತೆಗೆ ಅಕ್ಕಿ ಕೊಟ್ಟಿದ ತಕ್ಷಣ 2,000 ರೂಪಾಯಿ ಹೆಣ್ಮಕ್ಳು ಕೊಟ್ಟಿದ ತಕ್ಷಣ ಮನೆಯ ಎಲ್ಲ ಇದನ್ನು ಏನು ನೆಸೆಸಿಟಿನೂ ಫುಲ್ಫಿಲ್ ಆದಂಗೆ ಅಲ್ಲ ಸರ್. ಏನೋ ಹಸ್ಕೊಂಡಿರ ಮಲ್ಕೋಬೋದು ಅವರು, ಏನೋ ಒಂದು ಆರೋಗ್ಯಕ್ಕೆ ಒಂಚೂರು ದುಡ್ಕೊಂಡು ತಿನ್ಬೋದು. ರೆಂಟ್ ಎಲ್ಲಿ ಕಟ್ತಾರೆ, ಬಾಡಿಗೆ ಕಟ್ಟಬೇಕು, ಮಕ್ಕಳ ಎಜುಕೇಷನ್ ಇದೆ, ಸೊ ದುಡಿಲೇಬೇಕು ಮನುಷ್ಯ.